ಎಲ್ಲಿಯವರೆಗೂ ಮನೆಯಲ್ಲಿ ಈ ಕೆಲಸಗಳು ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ. ನಿತ್ಯ ಈ ಕೆಲಸಗಳನ್ನು ಮಾಡುವವರ ಮನೆಯಿಂದ ಲಕ್ಷ್ಮೀದೇವಿ ಕದಲುವುದಿಲ್ಲ. ಯಾವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ನಾವು ಲಕ್ಷ್ಮಿಗೆ ಎಷ್ಟೇ ಪೂಜೆ ಮಾಡಿದರೂ ಈ ಕೆಲವು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ಕೆಲಸ ಯಾವುದು? ಶಾಸ್ತ್ರಗಳ ಪ್ರಕಾರ ಯಾವ ಕೆಲಸವನ್ನು ಮಾಡಿದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು, ಹಾಗೆ ಲಕ್ಷ್ಮಿ ಯಾವತ್ತಿಗೂ ಮನೆಯನ್ನು ಬಿಟ್ಟು ಹೋಗದ ರೀತಿ ಮಾಡಲು ಆದಷ್ಟು ಈ ವಿಡಿಯೋ ಪೂರ್ತಿ ನೋಡಿ. ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷರು ಶ್ರೀ ಜಗನ್ನಾಥ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9845064947. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇದರಲ್ಲಿ ಮೊದಲನೆಯ ವಿಚಾರಕ್ಕೆ ಬಂದರೆ, ಹೆಣ್ಣು ಮಕ್ಕಳು ವಿಶೇಷವಾಗಿ ಮನೆಗೆ ಬರುವ ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಒಂದು ದೊಡ್ಡ ಕಾರ್ಯ ಆಗುತ್ತದೆ ಅಂತಾನೆ ಹೇಳಬಹುದು. ಯಾಕೆ ಅಂದರೆ, ಮನೆಗೆ ಅತಿಥಿ ಬಂದಾಗ ನಾವು ಅವರಿಗೆ ಎಷ್ಟು ಸತ್ಕಾರ ಸೇವೆಯನ್ನು ಮಾಡುತ್ತೇವೆ ಅದರ ಮೇಲೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರುತ್ತಾಳೆ ಇಲ್ಲವೋ ಎನ್ನುವುದು ಡಿಸೈಡ್ ಮಾಡಬಹುದು. ಯಾಕೆ ಅಂದರೆ, ಮನೆಯಲ್ಲಿ ಗಂಡು ಮಕ್ಕಳು ತಮ್ಮ ಕೆಲಸದಲ್ಲಿ ಹೊರಗಡೆ ಬ್ಯುಸಿ ಇರುತ್ತಾರೆ. ಅವರಿಗೆ ಅತಿಥಿ ಸತ್ಕಾರ ಮಾಡಲು ತುಂಬಾ ಕಷ್ಟ ಆಗಬಹುದು. ಹಾಗಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರುವುದರಿಂದ ಅವರು ಅತಿಥಿಗಳಿಗೆ ಎಷ್ಟು ಚೆನ್ನಾಗಿ ಸೇವೆ ಮಾಡುತ್ತಾರೋ ಅಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಯಾಕೆ ಅಂದರೆ, ಅತಿಥಿ ದೇವೋಭವ ಎನ್ನುವ ಮಾತು ನಾವು ಕೇಳಿದ್ದೇವೆ. ಅತಿಥಿಗಳನ್ನು ದೇವರ ರೂಪದಲ್ಲಿ ಕಾಣುವುದರಿಂದ ಆ ರೀತಿಯಲ್ಲಿ ಅವರಿಗೆ ಸತ್ಕಾರ ಮಾಡಿದರೆ, ಮನೆಯಿಂದ ಹೋಗಬೇಕಾದರೆ ಅವರು ಹರಿಸಿ ಹೋದರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಅನ್ನೋದು ನೆಲೆಸುತ್ತದೆ. ಲಕ್ಷ್ಮಿ ಕೂಡ ಇದರಿಂದ ಪ್ರಸನ್ನಳಾಗುತ್ತಾಳೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತದೆ ಅನ್ನುವುದನ್ನು ಹೇಳಬಹುದು. ನಿಮಗೆ ಗೊತ್ತಿರುವ ಹಾಗೆ ತುಳಸಿ ಒಂದು ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳಲಾಗುತ್ತದೆ. ನಮ್ಮ ಮನೆಯಲ್ಲಿ ತುಳಸಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಅಂತಾನೆ ಹೇಳಬಹುದು. ವಿಶೇಷವಾಗಿ ನಾವು ಕೆಲವೊಂದು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅದರಲ್ಲಿ ಮೊದಲನೆಯ ವಿಷಯ ಏನೆಂದರೆ, ನಾವು ಯಾವಾಗಲೂ ತುಳಸಿಗೆ ನೀರನ್ನು ಹಾಕಬೇಕಾದರೆ ತುಳಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಬೇಕು. ಅಂದರೆ ನೀರು ತುಳಸಿ ಕಟ್ಟೆಯಿಂದ ಹೊರಗಡೆ ಚೆಲ್ಲುವ ಹಾಗೆ ಇರಬಾರದು. ತುಳಸಿಯಿಂದ ನೀರು ಆಚೆ ಬರುವ ತರ ನಾವು ನೀರನ್ನು ಹಾಕುತ್ತಿದ್ದೇವೆ ಅಂದರೆ ಅದು ನಮ್ಮ ಮನೆಯಲ್ಲಿ ದುಡ್ಡು ನೀರಿನ ಹರತ ಹರಿಯುತ್ತಾ ಇದೆ ಎನ್ನುವ ಪದದ ಅರ್ಥ ಕೊಡುತ್ತದೆ. ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಗಮನವನ್ನು ಹರಿಸಬೇಕು ಎಂದು ಹೇಳಬಹುದು. ಪ್ರತಿದಿನ ನಾವು ತುಳಸಿಗೆ ಪೂಜೆಯನ್ನು ಮಾಡಬೇಕು. ಒಂದು ದಿನನೂ ಕೂಡ ಬಿಡಬಾರದು. ಪ್ರತಿದಿನ ಮಿಸ್ ಮಾಡದೆ ಮನೆಯಲ್ಲಿ ಹೇಗೆ ಪ್ರತಿದಿನ ಪೂಜೆ ಮಾಡುತ್ತೇವೋ ಹಾಗೆ ತುಳಸಿಗೆ ಪೂಜೆ ಮಾಡಬೇಕು. ಈ ರೀತಿ ನೀವು ಪ್ರತಿದಿನ ಪೂಜೆಯನ್ನು ಮಾಡಿದರೆ ಅಂದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಬರುವುದಿಲ್ಲ ಅಂತ ಹೇಳಬಹುದು. ಮನೆಯ ಹೆಣ್ಣು ಮಕ್ಕಳು ಯಾವಾಗಲೂ ತಲೆಯ ಮೇಲೆ ಒಂದು ಬಟ್ಟೆಯನ್ನು ಅಥವಾ ಒಂದು ಸ್ಕಾರ್ಫ್ ಹಾಕಿಕೊಂಡು ಇದ್ದರೆ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಇರುತ್ತಾಳೆ ಅಂತ ಹೇಳಲಾಗುತ್ತದೆ. ಆದರೆ ಈಗಿನ ಟ್ರೆಂಡ್ನಲ್ಲಿ ಇದನ್ನು ಫಾಲೋ ಮಾಡುವುದಿಲ್ಲ. ನಮ್ಮ ಹಳೆಯ ಕಾಲದಲ್ಲಿ ಹೀಗೆ ಮಾಡುತ್ತಿದ್ದರು. ಆದರೆ ಈ ರೀತಿ ಇರುವುದಕ್ಕೆ ಆಗುವುದಿಲ್ಲ. ಅಂದರೆ ಕೊನೆಯ ಪಕ್ಷ ಹೊರಗಡೆ ಹೋಗಬೇಕಾದರೆ ಓಪನ್ ಹೇರ್ ಬಿಟ್ಟುಕೊಂಡು ಹೋಗಬೇಡಿ. ಕೂದಲನ್ನು ಜಡೆ ಕಟ್ಟಿ ಹೊರಗಡೆ ಹೋದರೆ ಒಳ್ಳೆಯದು ಅಂತ ಹೇಳಬಹುದು. ಜಡೆ ತೆಗೆಯುವುದು ನೀವು ವಿಶ್ರಾಂತಿ ಮಾಡುವಾಗ ಮಾತ್ರ ಅಂತ ಹೇಳಬಹುದು. ಯಾಕೆ ಅಂದರೆ ಹೆಣ್ಣು ಮಕ್ಕಳಿಗೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗಾಗಿ ಇದನ್ನು ನೀವು ಅವಾಯ್ಡ್ ಮಾಡಿದರೆ ನಿಮಗೆ ಹಾಗೂ ನಿಮ್ಮ ಸಂಸಾರಕ್ಕೆ ಒಳ್ಳೆಯದು ಅಂತ ಹೇಳಬಹುದು. ಹಾಗಾಗಿ ಈ ಚಿಕ್ಕ ಉಪಾಯವನ್ನು ಫಾಲೋ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಬಹುದು. ವಿದ್ಯಾವಂತರನ್ನು ಹಿರಿಯರನ್ನು ಗೌರವಿಸುವ ಮನೆ, ಲಕ್ಷ್ಮೀ ದೇವಿ ನೆಲೆಸಿರುವ ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆ ಇರುವುದಿಲ್ಲ. ಅಲ್ಲಿ ಜನರು ಯಾವಾಗಲೂ ಸಂತೋಷದಿಂದ ಮತ್ತು ಸಮೃದ್ಧರಾಗಿರುತ್ತಾರೆ. ಹಿರಿಯರನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಅಂತಹ ಮನೆಗೆ ಏನು ಕೊರತೆ ಇರುವುದಿಲ್ಲ. ವಿದ್ವಾಂಸರನ್ನು ಗೌರವಿಸುವ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳು ನಡೆಯುತ್ತವೆ. ಪೂಜೆ ಪುನಸ್ಕಾರ ಮತ್ತು ಹವನ ಯಾಗ ನಡೆಯುತ್ತದೆ. ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಲು ಇಷ್ಟಪಡುತ್ತಾಳೆ. ಆಹಾರವನ್ನು ಗೌರವಿಸುವ ಮನೆ, ನಾವು ಯಾವಾಗಲೂ ಆಹಾರವನ್ನು ಗೌರವಿಸಬೇಕು. ಆಹಾರವನ್ನು ಎಂದಿಗೂ ತಟ್ಟೆಯಲ್ಲಿ ಬಿಡಬಾರದು. ಲಕ್ಷ್ಮೀ ದೇವಿಯು ಯಾವಾಗಲೂ ಆಹಾರವನ್ನು ಗೌರವಿಸುವ ಮತ್ತು ಆಹಾರವನ್ನು ವ್ಯರ್ಥ ಮಾಡದ ಮನೆಯಲ್ಲಿ ವಾಸಿಸುತ್ತಾಳೆ. ಅಂತಹ ಮನೆಯನ್ನು ಅವಳು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಹಾರವನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಹಾರವನ್ನು ಎಂದಿಗೂ ಅತಿಯಾಗಿ ದುರುಪಯೋಗಪಡಿಸಬಾರದು. ಆಹಾರವನ್ನು ಎಂದಿಗೂ ಎಸೆಯಬಾರದು. ಊಟದ ಸಮಯದಲ್ಲಿ ನಿಮಗೆ ಬೇಕಾದಷ್ಟು ಮಾತ್ರ ತಟ್ಟೆಯಲ್ಲಿ ಹಾಕಿಕೊಳ್ಳಿ. ಗಂಡ ಹೆಂಡತಿ ನಡುವೆ ಪ್ರೀತಿ ಇರುವ ಮನೆ,
ಪತಿ ಪತ್ನಿಯರು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ವರ್ತಿಸುವ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಮತ್ತು ಸಂತೋಷ ಇರುತ್ತದೆ. ಅಂತಹ ಮನೆಯಲ್ಲಿ ವಾಸಿಸಲು ಲಕ್ಷ್ಮೀದೇವಿಯು ಇಷ್ಟಪಡುತ್ತಾಳೆ. ಪ್ರತಿನಿತ್ಯ ಗಂಡ ಹೆಂಡತಿ ಜಗಳವಾಡುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಆ ಮನೆಯವರ ಮೇಲೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಹೀಗಾಗಿ ಪತಿ ಪತ್ನಿ ಸದಾ ಪ್ರೀತಿ ಸೌಹಾರ್ದತೆಯಿಂದ ಬಾಳಬೇಕು ಎಂದು ಹೇಳಲಾಗುತ್ತದೆ. ತಪ್ಪು ದಾರಿಯಲ್ಲಿ ಹಣ ಮಾಡುವವರು. ಲಕ್ಷ್ಮೀದೇವಿಯು ಯಾವಾಗಲೂ ತಪ್ಪು ಮಾಡುವವರಿಂದ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವ ಮೂಲಕ ಹಣ ಸಂಪಾದಿಸುವವರಿಂದ ದೂರವಿರುತ್ತಾಳೆ. ಅಂತಹ ಜನರ ಬಳಿ ಹಣವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದ್ದರಿಂದ ಎಲ್ಲ ರೀತಿಯ ತಪ್ಪುಗಳಿಂದ ದೂರವಿರಲು ಪ್ರಯತ್ನಿಸಿ. ತಪ್ಪು ಕೆಲಸ ಮಾಡಿ ಹಣ ಸಂಪತ್ತು ಗಳಿಸಿದರೂ ಅದು ಅಲ್ಪ ಕಾಲ ಉಳಿಯುತ್ತದೆ. ಮನೆ ಸ್ವಚ್ಛವಾಗಿರದಿದ್ದರೆ, ಕೊಳಕು ಕಸ ಕಡ್ಡಿ ಬಲೆ ತುಂಬಿಕೊಂಡಿದ್ದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ, ಹೊರಟು ಹೋಗುತ್ತಾಳೆ. ಮನೆಯಲ್ಲಿ ದಟ್ಟ ದಾರಿದ್ರ್ಯವಿರುತ್ತದೆ ಎಂಬುದು ಜನರ ನಂಬಿಕೆ. ಇದರ ಹಿಂದೆ ಒಂದು ಆಸಕ್ತಿಕರವಾದ ಜಾನಪದ ಭಾವವಿದೆ ಎನ್ನುತ್ತಾರೆ ಅವರು. ಜಾನಪದದಲ್ಲಿ ಮನೆ ತುಂಬ ಪಾತ್ರೆಗಳು ಚೆಲ್ಲಾಡಿರಲಿ, ವಸ್ತುಗಳು ಚೆಲ್ಲಾಡುತ್ತಿರಲಿ, ಮನೆ ತುಂಬ ಅಕ್ಕಿ ಧಾನ್ಯ ಬೆಳೆ ಚೆಲ್ಲಾಡಿರಲಿ, ಮನೆಯಲ್ಲಿ ಎಲ್ಲೆಂದರಲ್ಲಿ ಬಟ್ಟೆ ಚಿಲಿಪಿಲಿಯಾಗಿರಲಿ, ಮನೆ ತುಂಬ ಜನರ ಗಾಲಗುರುತುಗಳು, ಮಕ್ಕಳ ಕೇಕೆ, ಆಟ ತುಂಟುಗಳು, ಕೂಗಾಟ ಕೇಳುತ್ತಿರಲಿ ಎನ್ನುತ್ತಾರೆ. ಆದರೆ ಇದರರ್ಥ ಮನೆ ತುಂಬ ಪಾತ್ರೆಗಳು ಚೆಲ್ಲಾಡಿರಬೇಕೆಂದು, ಮನೆ ತುಂಬ ಜನರು, ಚಿಕ್ಕ ಮಕ್ಕಳು, ಅತಿಥಿಗಳು ಬಂದು ಹೋಗುತ್ತಿರಬೇಕು, ಮನೆಯಲ್ಲಿ ಯಾವಾಗಲೂ ಹಬ್ಬದ ವಾತಾವರಣ, ನೆಮ್ಮದಿ, ಖುಷಿ ನೆಲೆಸಿರಬೇಕು ಎಂದರ್ಥ. ಆಗ ಮನೆಯಲ್ಲಿ ಜೀವಂತಿಕೆ, ಲವಲವಿಕೆ, ಸಂಭ್ರಮ ಇರುತ್ತದೆ. ಮನೆಗೆ ಜನರು ಬರುತ್ತಿರಬೇಕು, ಅಡುಗೆ ಮಾಡಿ ಬಳಸಬೇಕು. ಆ ಮೂಲಕ ಮನೆಯಲ್ಲಿರುವ ಪಾತ್ರೆಗಳು ಬಳಕೆಯಾಗಬೇಕು, ಮನೆಯಲ್ಲಿರುವ ಬಟ್ಟೆಗಳು ಬಳಕೆಯಾಗಬೇಕು. ಇಲ್ಲದಿದ್ದರೆ ಮನೆ ಮಂದಿಗೆ ಜೀವನದಲ್ಲಿ ಏನೂ ಸೊಗಸಿದೆ. ಮನೆಗೆ ಅತಿಥಿಗಳು ಬರುತ್ತಿದ್ದರೆ ಮನೆಯೊಡತಿಗೆ ಊಟ ತಿಂಡಿ ಮಾಡಿ ಬಡಿಸುವುದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಆ ಕಷ್ಟದಲ್ಲಿ ಸುಖ ಸಂತೋಷವಿರುತ್ತದೆ. ಮನೆಯಲ್ಲಿರುವ ವಸ್ತುಗಳು ಬಳಕೆಯಾಗಬೇಕು, ಶುಚಿತ್ವ ಇರಬೇಕು ಎಂದೇ ಹೊರತು ಇದರಲ್ಲಿ ಬೇರೆ ಅರ್ಥ ಇಲ್ಲ. ಇದು ಕಸ ಕೊಳೆ ಎಂದರ್ಥವಲ್ಲ. ಕಾಯ ವಾಚ ಮಾನಸ ಮಡಿ ಇಟ್ಟುಕೊಂಡು ಮನೆಯಲ್ಲಿ ಸಂಭ್ರಮ ಪಡಬೇಕು ಎಂದರ್ಥ. ಮುರಿದ ಕಪಾಟುಗಳು. ಮನೆಯಲ್ಲಿ ಮುರಿದ ಬೀರು ಇರುವುದು ಅತ್ಯಂತ ತಪ್ಪು ಮತ್ತು ಅಶುಭ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಬಟ್ಟೆ, ಹಣ ಮತ್ತು ಆಭರಣಗಳನ್ನು ಇರಿಸುವ ಸ್ಥಳವು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು ಮತ್ತು ಪವಿತ್ರವಾಗಿರಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ದರಿಂದ ನಿಮ್ಮ ಮನೆಯಲ್ಲೂ ಬೀರು ಮುರಿದಿದ್ದರೆ ಅದನ್ನು ಶುಕ್ರವಾರ ಮನೆಯಿಂದ ಹೊರಗೆ ಎಸೆಯಿರಿ. ಮುರಿದ ಪಾತ್ರೆಗಳನ್ನು ಮನೆಯಲ್ಲಿ ಇಡುವುದು ಲಕ್ಷ್ಮೀದೇವಿಗೆ ಹಾಗೂ ಅನ್ನಪೂರ್ಣೆಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗಿದೆ. ಒಡೆದ ಪಾತ್ರೆಗಳಲ್ಲಿ ಆಹಾರ ಎಂದಿಗೂ ತಿನ್ನಬಾರದು. ಮುರಿದ ಪಾತ್ರೆಗಳಲ್ಲಿ ತಿನ್ನುವುದರಿಂದ ದುರದೃಷ್ಟವು ನಿಮ್ಮನ್ನು ಬಿಡುವುದಿಲ್ಲ ಎನ್ನುವ ನಂಬಿಕೆ ಇದೆ. ಶುಕ್ರವಾರ ಮನೆಯ ಅಡುಗೆ ಕೋಣೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಮತ್ತು ಒಡೆದ ಎಲ್ಲ ಪಾತ್ರೆಗಳನ್ನು ತೆಗೆದುಕೊಂಡು ಹೊರಗೆ ಎಸೆಯಿರಿ. ಇಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಡಬೇಡಿ. ಪೂಜಾ ಸ್ಥಳದಲ್ಲಿ ವಿಗ್ರಹ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾವುದೇ ಸ್ಥಳದಲ್ಲಿ ಇರಿಸಿದ ವಿಗ್ರಹ ಮುರಿದ ಅಥವಾ ತುಂಡಾದ ಸ್ಥಿತಿಯಲ್ಲಿದ್ದರೆ ಅದನ್ನು ತಕ್ಷಣವೇ ತೆಗೆಯಬೇಕು. ಮನೆಯಲ್ಲಿ ವಿಗ್ರಹಗಳನ್ನು ಮುರಿದ ಸ್ಥಿತಿಯಲ್ಲಿ ಇಡುವುದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗಿದೆ. ಇಂತಹ ಮೂರ್ತಿಗಳನ್ನು ಶುಕ್ರವಾರ ಹರಿಯುವ ನೀರಿನಲ್ಲಿ ಮುಳುಗಿಸಬೇಕು. ಮುರಿದ ವಿಗ್ರಹಗಳನ್ನು ಅಥವಾ ಇಂತಹ ಅಲಂಕಾರಿಕ ವಸ್ತುಗಳನ್ನು ಮುರಿದ ಸ್ಥಿತಿಯಲ್ಲಿದ್ದರೆ ಅದನ್ನು ಮನೆಯಲ್ಲಿ ಇರಿಸಬೇಡಿ. ಮೇಲಿನ ಕೆಲಸಗಳನ್ನು ಮಾಡುವ ವ್ಯಕ್ತಿಯ ಮನೆಯಲ್ಲಿ ಲಕ್ಷ್ಮೀದೇವಿಯು ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹ ಮತ್ತು ಸಂಪತ್ತನ್ನು ಪಡೆಯಲು ಬಯಸುವವರು ತಮ್ಮ ಜೀವನದಲ್ಲಿಯೂ ಮೇಲಿನ ನಿಯಮಗಳನ್ನು ಅನುಸರಿಸಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.